ಟ್ಯಾಂಕರ್ ವಾಟರ್ ಮಾಫಿಯಾಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಕೊನೆಗೂ ಸರ್ಕಾರ ಮಾಡಿದೆ. ಎರಡು ಸ್ಲಾಬ್ಗಳಲ್ಲಿ ದರ ನಿಗದಿ ಮಾಡಿದ್ದಾರೆ. ಬೆಂಗಳೂರು ಡಿಸಿ ಈ ಮೂಲಕ ಆದೇಶವನ್ನ ಹೊರಡಿಸಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಟ್ಯಾಂಕರ್ ವಾಟರ್ ಮಾಫಿಯಾಕ್ಕೆ ಈ ಮೂಲಕ ಬ್ರೇಕ್ ಹಾಕೋ ಕೆಲಸವನ್ನ ಮಾಡಲಾಗಿದೆ. ಎರಡು ಸ್ಲಾಬ್ ಅನ್ನು ನಿಗದಿ ಮಾಡಿದ್ದಾರೆ. ವಿತಿನ್ 5 ಕಿಲೋಮೀಟರ್ ರೇಡಿಯಸ್ಗೆ ಒಂದು ರೇಟ್ ಆದ್ರೆ ನಂತರ ಇನ್ನೊಂದಕ್ಕೆ ಮತ್ತೊಂದು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಈ ಮೂಲಕ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಫೈನಲಿ ಸರ್ಕಾರ ಎಚ್ಚೆತ್ತುಕೊಂಡು ಮಾಡಿದೆ. ಇದ್ರ ಬಗ್ಗೆ ನಾವು ಸತತವಾಗಿ ಕಳೆದ ಒಂದು ತಿಂಗಳಿಂದ ಕೂಡ ವಿವರವನ್ನ ಕೊಡ್ತಾ ಇದ್ವಿ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾಫಿಯಾ ನಡೀತಾ ಇದೆ, ಇದಕ್ಕೆ ಲಂಗು ಲಗಾಮು ಹಾಕೋ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಸಚಿವರು. ಫೈನಲಿ ಈಗ ದರ ನಿಗದಿ ಮಾಡಲಾಗಿದೆ. ಇನ್ಮೇಲಾದ್ರೂ ಸಾರ್ವಜನಿಕರಿಂದ ಸುಲಿಗೆ ನಿಲ್ಲುತ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳಿತಾ ಇದೆ. 5 ಕಿಲೋಮೀಟರ್ ಒಳಗೆ 6,000 ಲೀಟರ್ ಟ್ಯಾಂಕರ್ಗೆ 750 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. 5 ಕಿಲೋಮೀಟರ್ ಒಳಗೆ ಸಂಬಂಧಪಟ್ಟಂತೆ 6,000 ಲೀಟರ್ ಟ್ಯಾಂಕರ್ಗೆ 650 ರೂಪಾಯಿ ಅಂತ ಹೇಳಿದ್ರೆ 10 ಕಿಲೋಮೀಟರ್ ರೇಡಿಯಸ್ನ ವ್ಯಾಪ್ತಿಗೆ ಬರುವಂತಹ 6,000 ಲೀಟರ್ ಟ್ಯಾಂಕರ್ಗೆ ಆಲ್ಮೋಸ್ಟ್ 750 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿ 10 ಕಿಲೋಮೀಟರ್ ರೇಡಿಯಸ್ನ ಒಳಗೆ ಬರುವಂತಹ ಟ್ಯಾಂಕರ್ ನೀರಿಗೆ 850 ರೂಪಾಯಿಯನ್ನ ನಿಗದಿ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಟ್ಯಾಂಕರ್ನ ಸಾಮರ್ಥ್ಯದ ಪ್ರಕಾರ ಈ ಸ್ಲ್ಯಾಬ್ಗಳನ್ನ ಇಡಲಾಗಿದೆ. ಈ ಸ್ಲ್ಯಾಬ್ಗಳಲ್ಲಿ ಇರೋಷ್ಟೇ ದುಡ್ಡನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಇದಕ್ಕಿಂತ ಹೆಚ್ಚು ಮಾಡಿದ್ರೆ ಅವ್ರ ವಿರುದ್ಧ ಯಾವ ರೀತಿ ಕಠಿಣ ಕ್ರಮವನ್ನ ಕೈಗೊಳ್ತಾರೆ, ಮತ್ತೆ ಈ ರೂಲ್ಸ್ ನೀಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡ್ತಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಪ್ರತಿನಿತ್ಯ ಪ್ರಮುಖ ಏರಿಯಾಗಳಲ್ಲಿ ಒಂದು ಸಲ ಟ್ಯಾಂಕರ್ ನೀರನ್ನ ತರಿಸ್ಕೊಳ್ಬೇಕು ಅಂದ್ರೆ 6,000 7,000 ಅಂತ ಕಲೆಕ್ಟ್ ಮಾಡ್ತಾ ಇದ್ರು. ಇನ್ನು ಕೆಲವು ಕಡೆ 2,500ದಿಂದ 3,500 ತನಕ ದುಡ್ಡಿತ್ತು. ಸೊ ಹೀಗಾಗಿ ಜನ ರೋಸ್ ಹೋಗಿದ್ರು. ಫೈನಲಿ ಈಗ ದರ ನಿಗದಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ. ನಿಜವಾಗ್ಲೂ ಒಂದು ಗುಡ್ ಇನಿಷಿಯೇಟಿವ್, ಗುಡ್ ಮೂವ್. ಸೊ ಇದರ ಇಂಪ್ಲಿಮೆಂಟೇಷನ್ ಹೇಗೆ ಸಾಗುತ್ತೆ ಅನ್ನೋದು ಕೂಡ ಈಗ ಪ್ರಮುಖ ಪ್ರಶ್ನೆ ಆಗ್ತಾ ಇದೆ ಅಂತ. ಮಮತಾ, ಆರಂಭಿಕ ಹಂತದಲ್ಲಿ ಪಬ್ಲಿಕ್ ಟಿವಿ ಇದರ ಬಗ್ಗೆ ವಿಸ್ತೃತವಾಗಿರುವಂತಹ ವರದಿಯನ್ನ ಬಿತ್ತರಿಸಿತು. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಇರುವಂತಹ ವಾಟರ್ ಟ್ಯಾಂಕರ್ ಮಾಫಿಯಾ ಯಾವ ರೀತಿ ಇದೆ, ಬಾಯಿಗೆ ಬಂದಂತೆ ದರ. ಈಗ ಸರ್ಕಾರ ನಿಗದಿ ಮಾಡಿರುವಂತಹ ದರ ಏನಿದೆ ಅದು ನನ್ನ ಕೈಯಲ್ಲಿದೆ. ಸೊ ಈ ಪ್ರತಿಯನ್ನ ನೀವು ನೋಡ್ತಾ ಇರ್ಬೋದು. ಈಗ ಒಂದೊಂದು ಹಂತ, 2 ಸ್ಲ್ಯಾಬ್ಗಳಲ್ಲಿ ದರವನ್ನು ನಿಗದಿ ಮಾಡಿದರೆ ಹಂತ ಹಂತವಾಗಿ ಮಾಡಿದ್ದಾರೆ. ಅಂದ್ರೆ 6,000 ಲೀಟರ್ ಟ್ಯಾಂಕರ್ಗಳಿಗೆ ಒಂದು ದರ, 8,000 ಲೀಟರ್ ಟ್ಯಾಂಕರ್ಗಳಿಗೆ ಒಂದು ದರ, ಇನ್ನೊಂದು 12,000 ಟ್ಯಾಂಕರ್ 1 ಲೀಟರ್ಗೆ ಇನ್ನೊಂದು ದರವನ್ನು ನಿಗದಿ ಮಾಡಿದ್ದಾರೆ. ಅದರಲ್ಲಿ 600 ರೂಪಾಯಿ ಅಂದ್ರೆ 5 ಕಿಲೋಮೀಟರ್ ಒಳಗಡೆ 600 ರೂಪಾಯಿ 6,000 ಲೀಟರ್ಗೆ ನಿಗದಿಯನ್ನ ಮಾಡಿದ್ದಾರೆ. 5 ಕಿಲೋಮೀಟರ್ಗಿಂತ 10 ಕಿಲೋಮೀಟರ್ ಒಳಗಡೆ 750 ರೂಪಾಯಿ ದರವನ್ನು ನಿಗದಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಜನರು ಬುಕ್ ಮಾಡುವಂಥದ್ದು 6,000 ಲೀಟರ್ನ ಟ್ಯಾಂಕರ್. ಈಗ ಈ ಹಿಂದೆ ಯಾವ ರೀತಿ ವಿಧಿಸ್ತಾ ಇದ್ರು ಅಂದ್ರೆ 1,200, 1,500, 1,600 ಈ ರೀತಿಯ ದರವನ್ನು ವಿಧಿಸ್ತಾ ಇದ್ರು. ಸೊ ಪಬ್ಲಿಕ್ ಟಿವಿ ಇದರ ಬಗ್ಗೆ ಸಾಕಷ್ಟು ರಿಯಾಲಿಟಿ ಚೆಕ್ಗಳನ್ನ ಮಾಡಿತು. ಅದಾದ ಬಳಿಕ ಸರ್ಕಾರ ಇಲ್ಲ ನಾವು ದರ ನಿಗದಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆಗ್ಲೂ ಕೂಡ ಮೀನಾಮೇಷವನ್ನ ಎಣಿಸ್ತಾ ಇತ್ತು. ಸೊ ಮಗದೊಮ್ಮೆ ಪಬ್ಲಿಕ್ ಟಿವಿ ಅಭಿಯಾನವನ್ನ ಮಾಡಿತ್ತು. ಟ್ಯಾಂಕರ್ಗಳ ಸುಲಿಗೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನುವಂತಹ ಮತ್ತೊಂದು ಸುದ್ದಿಯನ್ನ ಪ್ರಸಾರವನ್ನ ಮಾಡಿದ್ವಿ. ಸೊ ಈಗ ಬೆಂಗಳೂರಿನ ಡಿಸಿ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಬಹುಶಃ ಬೆಂಗಳೂರಿನ ಜನರಿಗೆ ಇದು ದೊಡ್ಡ ಮಟ್ಟದ ರಿಲೀಫ್ ಕೂಡ ಸಿಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಯಾಕಂದ್ರೆ ಈಗಾಗಲೇ ಟ್ಯಾಂಕರ್ ವಾಟರ್ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು ನಮಗೆ ಈ ದರ ಸಾಲೋದಿಲ್ಲ, ನಮಗೆ 1,200 ರೂಪಾಯಿ ಬೇಕು ಅಂತ. ಆದ್ರೆ ಇದು ಎಮರ್ಜೆನ್ಸಿ ಪರಿಸ್ಥಿತಿ, ಜೊತೆಗೆ ವಿಪತ್ತು ಕಾಯ್ದೆ ಅಡಿಯಲ್ಲೇ ಈ ರೂಲ್ಸ್ ಅನ್ನ ಜಾರಿ ತರಲಾಗಿದೆ. ಸೊ ಹಾಗಾಗಿ ಇದನ್ನ ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ತಾರೆ ಅಧಿಕಾರಿಗಳು, ಯಾವ ರೀತಿ ಕಣ್ಗಾವಲಾಗಿ ಇರ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕು ಮಮತಾ. ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಗುಡ್ ಇನಿಷಿಯೇಟಿವ್. ಫೈನಲಿ ಇದು ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್. ಬಟ್ ಈಗಿರುವಂತಹ ಕುತೂಹಲ ಇಂಪ್ಲಿಮೆಂಟೇಷನ್ ಹೇಗೆ, ಇಲ್ಲೇ ಸವಾಲ್ ಬರೋದು. ಬಿಕಾಸ್ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಇರಲ್ಲ. ಇನ್ಫಾರ್ಮೇಶನ್ ಇಲ್ದಿರೋದನ್ನೇ ಬಂಡವಾಳ ಮಾಡ್ಕೊಂಡು ಮತ್ತೆ ಹೆಚ್ಚಿನ ದರವನ್ನ ಇಲ್ಲಿ ವಸೂಲಿ ಮಾಡುವ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ, ಇದಕ್ಕೆ ಮುಗುದಾರ ಹಾಕೋದು ಹೇಗೆ ಅನ್ನೋದನ್ನ ಕೂಡ ಅಧಿಕಾರಿಗಳು ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ.